ನಮಸ್ಕಾರ, ನ್ಯೂಸ್ ಗಮಕ್ಕೆ ಸ್ವಾಗತ. ಮೊದಲಿಗೆ ಹೆಡ್ಲೈನ್ಸ್. ಕುಶಾಲನಗರ ಪಟ್ಟಣದ ನೆಹರು ಬಡಾವಣೆಯಲ್ಲಿರುವ ಬಲಮುರಿ ಸಿದ್ಧಿವಿನಾಯಕ ದೇವಾಲಯದ ವಾರ್ಷಿಕೋತ್ಸವ ಅದ್ದೂರಿಯಾಗಿ ನಡೆಯಿತು. ಕೆಆರ್ಪೇಟೆ ಪಟ್ಟಣದ ಕೆಪಿ ಸ್ಕೂಲ್ ಆವರಣದಲ್ಲಿ ಪಿಎಲ್ಡಿ ಬ್ಯಾಂಕ್ ಚುನಾವಣೆ ಬಿರುಸಿನಿಂದ ಸಾಗಿತು. ಬೇಲೂರು ತಾಲೂಕಿನ ಬಿಕ್ಕೋಡು ಹೋಬಳಿಯ ಚೊಳ್ಳೆನಹಳ್ಳಿ ಗ್ರಾಮದಲ್ಲಿ ಶನೇಶ್ವರ ಸ್ವಾಮಿಯ 30ನೇ ವರ್ಷದ ಜಾತ್ರಾ ಮಹೋತ್ಸವ ಶ್ರದ್ಧಾಭಕ್ತಿಯಿಂದ ನಡೆಯಿತು. ಶ್ರೀ ದುರ್ಗಾ ಕ್ಯಾಟರ್ಸ್ ಕುಶಾಲನಗರ. ನಮ್ಮಲ್ಲಿ ಮದುವೆ, ಉಪನಯನ, ಗೃಹ ಪ್ರವೇಶ, ಯಾವುದೇ ಪೂಜಾ ಸಮಾರಂಭಗಳಿಗೆ ನಿಮ್ಮ ಮನೆ ಬಾಗಿಲಿಗೆ ರುಚಿಯಾದ ತಿಂಡಿ, ಊಟ ಸರಿಯಾದ ಸಮಯಕ್ಕೆ ಮಂಗಳೂರು ಶೈಲಿಯ ಬ್ರಾಹ್ಮಣರ ರುಚಿಯಾದ ಸಸ್ಯಾಹಾರ ಅಡುಗೆ ಮಾಡಿಕೊಡಲಾಗುವುದು. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಶ್ರೀ ದುರ್ಗಾ ಕ್ಯಾಟರ್ಸ್ ಮಾಲೀಕರಾದ ಎಂಎಸ್ ಗೋಪಾಲ ಭಟ್ಟರು, ಕುಶಾಲನಗರ. ಮೊಬೈಲ್ ಸಂಖ್ಯೆ 9480196553, ಮತ್ತೊಂದು ಸಂಖ್ಯೆ 7353153690. ಕುಶಾಲನಗರ ಪಟ್ಟಣದ ನೆಹರು ಬಡಾವಣೆಯಲ್ಲಿರುವ ಶ್ರೀ ಬಲಮುರಿ ಸಿದ್ಧಿವಿನಾಯಕ ದೇವಾಲಯದಲ್ಲಿ ವಿನಾಯಕನಿಗೆ ವಿಶೇಷ ಪೂಜೆ ಸಲ್ಲಿಸಲಾಯಿತು. ಕುಶಾಲನಗರ ತಾಲೂಕಿನ ಪಟ್ಟಣದ ನೆಹರು ಬಡಾವಣೆಯಲ್ಲಿರುವ ಶ್ರೀ ಬಲಮುರಿ ಸಿದ್ಧಿವಿನಾಯಕ ದೇವಸ್ಥಾನ ಸೇವಾ ಟ್ರಸ್ಟ್ ಇವರ ವತಿಯಿಂದ 27ನೇ ವಾರ್ಷಿಕೋತ್ಸವ ಹಾಗೂ 25ನೇ ವರ್ಷದ ಉತ್ಸವ ಮೂರ್ತಿಯ ಮೆರವಣಿಗೆ ಪ್ರಯುಕ್ತ ದೇವಾಲಯದಲ್ಲಿ 2ನೇ ದಿನವಾದ ಇಂದು ಬೆಳಗ್ಗೆ ವಿಶೇಷ ಪೂಜಾ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳಲಾಗಿತ್ತು. ಬೆಳಗಿನಿಂದ ಅಧಿಕ ಸಂಖ್ಯೆಯಲ್ಲಿ ಭಕ್ತಾದಿಗಳು ಆಗಮಿಸಿ ಗಣೇಶನ ದರ್ಶನವನ್ನ ಮಾಡಿ ಕಣ್ಣು ತುಂಬಿಕೊಂಡು ಪಾವನರಾದರು. ಬಲಮುರಿ ಸಿದ್ಧಿವಿನಾಯಕ ದೇವರಿಗೆ ಹಾಲು, ಮೊಸರು, ಪಂಚಾಮೃತಗಳಿಂದ ಅಭಿಷೇಕಗಳನ್ನು ನೆರವೇರಿಸಿ ನಂತರ ಬೆಳ್ಳಿಯ ಕವಚವನ್ನು ಧರಿಸಿ ಸುಗಂಧ ಪುಷ್ಪಗಳಿಂದ ಸುಂದರ ರೀತಿಯಲ್ಲಿ ಅಲಂಕಾರವನ್ನ ಮಾಡಲಾಗಿತ್ತು. ಅರ್ಚಕರ ಸಮ್ಮುಖದಲ್ಲಿ ದೇವರಿಗೆ ವೇದ ಮಂತ್ರಗಳನ್ನು ಜಪಿಸಿ ಮಹಾಮಂಗಳಾರತಿಯನ್ನ ಮಾಡಿದರು. ಭಕ್ತಾದಿಗಳಿಗೆ ತೀರ್ಥ ಪ್ರಸಾದ ಮಂಗಳಾರತಿಯನ್ನು ನೀಡಿದರು. ದೇವಾಲಯದ ಒಳಭಾಗದಲ್ಲಿ ಗಣಪತಿ ಹೋಮ ಹಾಗೂ ಸ್ವಾಮಿಗೆ ಪಂಚಾಮೃತ ಅಭಿಷೇಕ ಮತ್ತು ಮಹಾಮಂಗಳಾರತಿಯನ್ನು ನೆರವೇರಿಸಿ ಅನ್ನಪ್ರಸಾದ ವಿನಿಯೋಗ ಮಾಡಲಾಯಿತು. ಇದೇ ಸಂದರ್ಭದಲ್ಲಿ ದೇವಾಲಯ ಸಮಿತಿ ಅಧ್ಯಕ್ಷರಾದ ಡಿಜೆ ರೇಣುಕುಮಾರ್, ಕಾರ್ಯದರ್ಶಿ ಕೆವಿ ಅರುಣ್, ಖಜಾಂಚಿ ಆನಂದ್ ಸೇರಿದಂತೆ ದೇವಾಲಯ ಸಮಿತಿಯ ಆಡಳಿತ ಮಂಡಳಿ ಹಾಗೂ ಭಕ್ತಾದಿಗಳು ಉಪಸ್ಥಿತರಿದ್ದರು. ಗಮಕ್ಕಾಗಿ ಡಾಕ್ಟರ್ ಎಚ್ ಎಂ ರಘುಕೋಟಿ, ಕುಶಾಲನಗರ. ಹಾಸನ ಜಿಲ್ಲೆ ಬೇಲೂರು ತಾಲೂಕಿನ ಹಾಲ್ತೊರೆ ಗ್ರಾಮದಲ್ಲಿ ಶಂಕರೇಗೌಡ ಎಂಬುವರ ಕಾಫಿ ತೋಟಕ್ಕೆ ಬೆಂಕಿ ಬಿದ್ದು 6 ಕೋಟಿಗೂ ಹೆಚ್ಚು ನಷ್ಟವಾಗಿರುವ ಬೆನ್ನಲ್ಲೇ ರೈತ ಸಂಘದ ಪ್ರಮುಖ ಕನಕಿಂಚನಹಳ್ಳಿ ಪ್ರಸನ್ನಕುಮಾರ್ ಪರಿಹಾರಕ್ಕೆ ಆಗ್ರಹಿಸಿದ್ದಾರೆ. ಹಾಸನ ಜಿಲ್ಲೆ ಬೇಲೂರು ತಾಲೂಕಿನ ಹಾಲ್ತೊರೆ ಗ್ರಾಮದಲ್ಲಿ ಶಂಕರೇಗೌಡ ಎಂಬುವರ ಕಾಫಿ ತೋಟಕ್ಕೆ ಬೆಂಕಿ ಬಿದ್ದು 6 ಕೋಟಿಗಳಿಗೂ ಹೆಚ್ಚು ನಷ್ಟ ಉಂಟಾಗಿರುವ ಹಿನ್ನೆಲೆಯಲ್ಲಿ ರಾಜ್ಯ ಸರ್ಕಾರ ಸೂಕ್ತ ಪರಿಹಾರ ನೀಡುವಂತೆ ರೈತ ಸಂಘದ ಪ್ರಮುಖ ಕನಕೆಂಚನಹಳ್ಳಿ ಪ್ರಸನ್ನಕುಮಾರ್ ರಾಜ್ಯ ಸರ್ಕಾರವನ್ನು ಆಗ್ರಹಿಸಿದ್ದಾರೆ. ಶಂಕರೇಗೌಡರ ಬೆಂಕಿ ಬಿದ್ದ ಕಾಫಿ ತೋಟಕ್ಕೆ ಭೇಟಿ ನೀಡಿ ವೀಕ್ಷಿಸಿದ ನಂತರ ಮಾತನಾಡಿ, ಸುಮಾರು 60 ಕೋಟಿ ರುಗಳಿಗೂ ಹೆಚ್ಚು ನಷ್ಟ ಉಂಟಾಗಿದೆ. ಏನೆಲ್ಲ ಹಾನಿಯಾಗಿದೆ, ಅದರ ಭವಿಷ್ಯದ ಜೀವಿತಾವಧಿ ನಷ್ಟದ ಅಂದಾಜು ಪರಿಹಾರದ ರೂಪದಲ್ಲಿ ನೀಡಬೇಕಿದೆ ಎಂದರು. ಇದೇ ಸಂದರ್ಭ ರೈತ ಪ್ರಮುಖರಾದ ಅಯ್ಯಪ್ ಸಾಹೇಬ್, ನಿಂಗಪ್ಪ, ನಂಜಪ್ಪ, ಶಶಿಕುಮಾರ್ ಇತರರು ಇದ್ದರು. ಶಂಕರೇಗೌಡ ಮತ್ತು ತಿಮ್ಮೇಗೌಡ ಅವರ ಜಮೀನಲ್ಲಿ ಸರ್ವೆ ನಂಬರ್ 55/1, 55/3, 57/2, 58/5ರಲ್ಲಿ ಅವರು ಬೆಳೆದಂಥ ಅನೇಕ ಕಾಫಿ, ಮೆಣಸು, ಏಲಕ್ಕಿ, ಕಿತ್ತಳೆ, ನಿಂಬೆ, ಹಾಗೆ ಸಿಲ್ವಾರ, ತೆಂಗು ಮತ್ತು ಅಡಿಕೆ ಸಂಪೂರ್ಣ ನಾಶ ಆಗಿದ್ದು, ಹಾಗೆ ನೀರಿಗೋಸ್ಕರ ಡ್ರಿಪ್ ಮಾಡಿದ್ದು ಇದೆಲ್ಲ ಸಂಪೂರ್ಣ ನಾಶ ಆಗಿ 60 ಕೋಟಿಗೆ ಲಾಸ್ ಆಗಿದೆ. 60 ಕೋಟಿನ ಈ ರೈತನಿಗೆ ತುಂಬ ನೋವಿನ ಒಂದು ದೊಡ್ಡ ಮಟ್ಟದ ನೋವಾಗಿದೆ. ರೈತ ದೇವರಿಗೆ ಕೂಡಲೇ ಸರ್ಕಾರ ಇದನ್ನು ಕಾರ್ಯಗತನ ಮಾಡಿ ಜರೂರಾಗಿ ಆತನಿಗೆ 60 ಕೋಟಿ ಲಾಸ್ ಆಗಿರೋದನ್ನು ತಂದುಕೊಡ್ಬೇಕು.
ಈಗಾಗಲೇ ಕಂಪ್ನಿಯವರಿಗೆ ಕೊಡ್ತಿದ್ದೀರಲ್ಲ, ಅದೆಲ್ಲ ಮುಖ್ಯವಾಗಿ ಅನ್ನದಾತರ ನಿಲುವಿಗೆ ನಿಲ್ಲಬೇಕು ಅಂತ ಹೇಳಿ ನಾವು ಸರ್ಕಾರವನ್ನು ಮನವಿ ಮಾಡ್ತಾಯಿದ್ದೀವಿ. ಅದೇ ರೀತಿ ನಾವೀಗ ರಾಜ್ಯಪಾಲರು ಸಾಹೇಬ್ರನ್ನ ಮತ್ತು ಮುಖ್ಯಮಂತ್ರಿಯವ್ರನ್ನ ಭೇಟಿ ಮಾಡಿ ಸಂಪೂರ್ಣವಾದಂಥ ವಿಚಾರವನ್ನು ನೀಡಿ ಅವರಿಗೆ ಜರೂರಾಗಿ ಏನು ಆಗಿರೋಂಥ ಲಾಸನ್ನು ಕೊಡಬೇಕು. ಅವರಿಗೆ ಯಾವುದೋ ಥರದ ಪರಿಹಾರ ಕೊಡೋದಲ್ಲ, 200-500 ಥರ ಅಲ್ಲ, ಇದು 60 ಕೋಟಿಗೂ ಹೆಚ್ಚು ಲಾಸ್ ಆಗಿದೆ. ಅಷ್ಟನ್ನು ಪರಿಹಾರನ ಕೊಟ್ಟು ಅವರ ಸಂಸಾರನ ಮತ್ತು ಅವ್ರ ಕುಟುಂಬ ರಕ್ಷಣೆಯನ್ನು ಮಾಡಬೇಕು ಅಂತ ಕೇಳ್ತೇವೆ. ಹಾಗೆ ಸ್ಥಳೀಯ ಆದಂಥ ಅಧಿಕಾರಿಗಳು ಯಾರೇ ಇರ್ಬೋದು, ತಹಸೀಲ್ದಾರ್ ಅವರು ಇರ್ಬೋದು, ಹಾಗೆ ತೋಟಗಾರಿಕೆ ಇಲಾಖೆಯವರು ಇರ್ಬೋದು, ಹಾಗೆ APMC ಇರ್ಬೋದು, ಕೃಷಿ ಇಲಾಖೆಯವರು, ಅವರು ಸಹ ಇದನ್ನು ಮುಂಜಾಗ್ರತೆ ತಗೊಂಡು ಕಾರ್ಯಕ್ರಮವನ್ನು ಮುಂದುವರಿಸಬೇಕು. ಹಾಗೆ ಜಿಲ್ಲಾಧಿಕಾರಿಗಳು ಇರ್ಬೋದು, ಜಿಲ್ಲೆಯ ತೋಟಗಾರಿಕೆ ಇಲಾಖೆಯವರು ಇರ್ಬೋದು, ಜಿಲ್ಲೆಯ ಕೃಷಿ ಇಲಾಖೆಯವರು ಇರ್ಬೋದು, ಜಿಲ್ಲೆಯ APMC ಇರ್ಬೋದು, ಅವರು ಇದಕ್ಕೆ ಸಮರ್ಥವಾಗಿ ನಿಂತ್ಕೊಂಡು ಕೆಲಸನ ಮಾಡಬೇಕು. ಅದನ್ನು ಮಾಡ್ತಾ ಅನ್ನದಾತ ನಿಲುವಿಗೆ ಶಕ್ತಿಯಾಗಿ ನಿಂತು ಕೊಡಬೇಕು. ನಮ್ಮದೇ ತೆರಿಗೆ ಹಣನ ದೇಶಕ್ಕೆ ಕಟ್ತಾ ಇದ್ದೀವಿ. ಇಂಥ ಒಬ್ಬನಿಗೆ ರೈತನಿಗೆ ಮೋಸ ಆಗಿದೆ, ನನಗೆ ಏನೋ ಅನಾಹುತ ಆಗಿ ಈ ಥರ ಆಗೋಗಿದೆ, ಅದನ್ನು ನೀವು ಕಟ್ಕೊಡೋದ್ರಿಗೆ ಯಾವುದೂ ತಪ್ಪಿಲ್ಲ. ಕೂಡಲೇ ಇದನ್ನು ಜರೂರು ಮಾಡಿಕೊಡ್ಬೇಕು. ಮಾಡ್ದಲೇ ಇದ್ದರೆ ಕೆಲವೇ ದಿನಗಳಲ್ಲಿ ಇದು ಉಗ್ರ ಹೋರಾಟಕ್ಕೆ ತೆರಳುತ್ತೆ. ಅದರಿಂದ ಮುಂಜಾಗ್ರತೆಯಾಗಿ ಸರ್ಕಾರ ಮಾಡಬೇಕು ಅಂತ ಈ ಮೂಲಕ ನಾವು ಕೇಳ್ಕೊಳ್ತೀವಿ. ನ್ಯೂಸ್ ಸಂಗಮಕ್ಕಾಗಿ ಅನಂತರಾಜ್ ಅರಸ್, ಬೇಲೂರು. ಕೆಆರ್ಪೇಟೆ ಪಟ್ಟಣದ ಕೆಪಿ ಸ್ಕೂಲ್ ಆವರಣದಲ್ಲಿ PLD ಬ್ಯಾಂಕ್ ಚುನಾವಣೆ ಬಿರುಸಿನಿಂದ ನಡೆಯಿತು. ಕೆಆರ್ಪೇಟೆ PLD ಬ್ಯಾಂಕ್ ಚುನಾವಣೆ ಬಿರುಸಿನಿಂದ ನಡೆಯಿತು. ಶಾಸಕರಾದ HT ಮಂಜು, ಮಾಜಿ ಶಾಸಕರಾದ KB ಚಂದ್ರಶೇಖರ್, B ಪ್ರಕಾಶ್, PLD ಬ್ಯಾಂಕ್ ಮಾಜಿ ಅಧ್ಯಕ್ಷರಾದ KS ಬಸವೇಗೌಡ, KB ರವಿ, ಈಶ್ವರ ಪ್ರಸಾದ್, ಕಟ್ಟೆಕ್ಯಾತನಹಳ್ಳಿ ಪಾಪಣ್ಣ, ಅಕ್ಕಿ ಹೆಬ್ಬಾಳು ರಘು, ಬಂಡಿಹೊಳೆ ಅಶೋಕ್, KS ರಾಮೇಗೌಡ ಅವರಿಂದ ಮತದಾನ ನಡೆಯಿತು. ಕೆಪಿ ಸ್ಕೂಲ್ ಆವರಣದಲ್ಲಿ ನಡೆದ ಮತದಾನದ ಹಿನ್ನೆಲೆಯಲ್ಲಿ ಟ್ರಾಫಿಕ್ ಜಾಮ್ ಆಗಿ ಕಿರಿಕಿರಿ ಉಂಟಾಯಿತು. ರಸ್ತೆ ಸಂಚಾರ ನಿಯಂತ್ರಿಸಲು ಕಿಕ್ಕೇರಿ ಠಾಣೆ ಪೊಲೀಸ್ ಇನ್ಸ್ಪೆಕ್ಟರ್ ರೇವತಿ, ಟೌನ್ ಪೊಲೀಸ್ ಇನ್ಸ್ಪೆಕ್ಟರ್ ಸುಮಾರಾಣಿ ಅವರಿಂದ ಹರಸಾಹಸಪಟ್ಟರು. ಮತದಾನದ ಹಕ್ಕು ಚಲಾಯಿಸಲು ಸಾಗರೋಪಾದಿಯಲ್ಲಿ ಹರಿದು ಬಂದ ರೈತ ಬಾಂಧವರು ಹಾಗೂ ಷೇರುದಾರರು. ಮತದಾರರ ಪಟ್ಟಿಯಲ್ಲಿನ ಗೋಲ್ಮಾಲ್ನಿಂದಾಗಿ ಮತದಾರರ ಪಟ್ಟಿಯಿಂದ ಹೆಸರು ಬಿಟ್ಟು ಹೋಗಿ ಕಂಗಾಲಾದ ಷೇರುದಾರರು. ಕೆಆರ್ಪೇಟೆ ಮುಖ್ಯ ರಸ್ತೆಯಲ್ಲಿ ವಾಹನಗಳ ಸಂಚಾರ ಬಂದ್ ಮಾಡಿಸಿ ಸುಗಮ ಮತದಾನಕ್ಕೆ ಅವಕಾಶ ಮಾಡಿಕೊಟ್ಟ ಪೊಲೀಸರು. ಸಾಲಗಾರರಲ್ಲದ ಸಾಮಾನ್ಯ ಕ್ಷೇತ್ರಕ್ಕೆ ಪ್ರತಿಯೊಂದು ಮತಕ್ಕೆ 500 ರು ಹಾಗೂ ಸಾಲಗಾರರ ಕ್ಷೇತ್ರಕ್ಕೆ ಮತ ಹಾಕಿಸಿಕೊಳ್ಳಲು 2,000ದಿಂದ 9,000 ರೂಗಳವರೆಗೆ ಲಂಚದ ಹಣದ ಆಮಿಷ ಒಡ್ಡಿ ಹಣದ ಹೊಳೆ ಹರಿಸಿ ಮತ ಹಾಕಿಸಿಕೊಂಡ ಅಭ್ಯರ್ಥಿಗಳು. ಇಂದೇ ಸಂಜೆಯೊಳಗೆ ಮತಗಳ ಎಣಿಕೆ ಮುಗಿಸಿ ಫಲಿತಾಂಶ ಪ್ರಕಟ ಮಾಡಲು ಸಿದ್ಧತೆ ಮಾಡಿಕೊಂಡಿರುವ ಚುನಾವಣಾ ಅಧಿಕಾರಿ ಹಾಗೂ ತಾಲೂಕು ಪಂಚಾಯಿತಿ ಕಾರ್ಯನಿರ್ವಾಹಕ ಅಧಿಕಾರಿ ಸುಷ್ಮಾ, ಜೆಡಿಎಸ್ ಬಿಜೆಪಿ ಮೈತ್ರಿ ಅಭ್ಯರ್ಥಿಗಳಿಗೆ ಆಘಾತ ನೀಡಿ ದಿಗ್ವಿಜಯ ಸಾಧಿಸಲು ಸಕಲ ಸಿದ್ಧತೆ ಕೈಗೊಂಡು ಪ್ರಚಾರ ಕಾರ್ಯ ಕೈಗೊಂಡಿರುವ ಕಾಂಗ್ರೆಸ್ ಪಕ್ಷದ ಮುಖಂಡರು. ಚುನಾವಣೆಗೆ ನಾವು ಕುಟುಂಬ ಸಮೇತ ಬಂದು ನಾವೆಲ್ಲ ನಮ್ಮ ಮತವನ್ನು ಚಲಾಯಿಸಿದ್ದೀವಿ. ಕೆಆರ್ಪೇಟೆ ತಾಲೂಕಿನ ಎಲ್ಲ PLD ಬ್ಯಾಂಕಿನ ಮತದಾರರು ಬಂದು ಅವರವರಿಗೆ ಮತವನ್ನು ಚಲಾಯಿಸಿ ಒಂದು ಒಳ್ಳೆಯ ಆಡಳಿತ ಮಂಡಳಿಯನ್ನು ಜಾರಿಗೆ ತರಬೇಕು ಅಂತ ಕೋರ್ತಾ ಇದ್ದೀನಿ. ಪ್ರತಿಯೊಬ್ಬರು ತಪ್ಪದೇ ಮತ ಚಲಾಯಿಸಿ. ನ್ಯೂಸ್ ಸಂಗಮಕ್ಕಾಗಿ ಡಾಕ್ಟರ್ KR ನೀಲಕಂಠ, ಕೆಆರ್ಪೇಟೆ. ಸಿದ್ದಾಪುರ ಸಮೀಪದ ಗುಹ್ಯ ಸರ್ಕಾರಿ ಶಾಲಾ ವಿದ್ಯಾರ್ಥಿಗಳಿಗೆ ಕೂರ್ಗ್ ಡೆಂಟಲ್ ಸ್ಪೆಷಾಲಿಟಿ ವತಿಯಿಂದ ದಂತ ತಪಾಸಣೆ ಶಿಬಿರ ಆಯೋಜಿಸಲಾಗಿತ್ತು. ಕೂರ್ಗ್ ಡೆಂಟಲ್ ಸ್ಪೆಷಾಲಿಟಿ ಸೆಂಟರ್ ವತಿಯಿಂದ ಗುಹ್ಯ ಸರ್ಕಾರಿ ಶಾಲಾ ವಿದ್ಯಾರ್ಥಿಗಳಿಗೆ ದಂತ ತಪಾಸಣಾ ಶಿಬಿರ ಆಯೋಜಿಸಲಾಗಿತ್ತು. ಶಿಬಿರದಲ್ಲಿ ದಂತ ತಪಾಸಣೆ ಹಾಗೂ ದಂತ ಆರೈಕೆಯ ಬಗ್ಗೆ ವಿದ್ಯಾರ್ಥಿಗಳಿಗೆ ಜಾಗೃತಿ ಮೂಡಿಸಲಾಯಿತು. ಆರೋಗ್ಯವಂತ ಸಮಾಜ ನಿರ್ಮಾಣ ಮಾಡಲು ದಂತ ಆರೈಕೆಯು ಮುಖ್ಯವಾಗಿದ್ದು, ವಿದ್ಯಾರ್ಥಿಗಳು ತಮ್ಮ ಆರೋಗ್ಯ ಕಾಳಜಿ ಬಗ್ಗೆ ಜಾಗೃತಿ ವಹಿಸಬೇಕಾಗಿದೆ ಎಂದು ದಂತ ವೈದ್ಯರಾದ ಚಂದ್ರು ತಿಳಿಸಿದರು. ಇದೇ ಸಂದರ್ಭದಲ್ಲಿ ಶಾಲಾ ಶಿಕ್ಷಕರುಗಳು, ದಂತ ವೈದ್ಯರುಗಳು, ಶಾಲಾಭಿವೃದ್ಧಿ ಸಮಿತಿಯ ಪ್ರಮುಖರು ಹಾಗೂ ವಿದ್ಯಾರ್ಥಿಗಳು ಹಾಜರಿದ್ದರು. ಇದನ್ನ ಮಾಡೋದು ನಾವು ಹೇಗ್ ಮಾಡ್ತೀವಿ? ಏನ್ ಮಾಡ್ತೀರಾ? ಬೆಳಿಗ್ಗೆ ಎದ್ದ ತಕ್ಷಣ ಏನ್ ಮಾಡ್ತೀರಾ? ಹಲ್ಲುಜ್ತೀರಾ? ಏನ್ ಹಲ್ಲುಜ್ತೀರಾ? ಬ್ರಷ್ ಮತ್ತೆ ಪೇಸ್ಟ್. ಒಳ್ಳೆ ಪೇಸ್ಟ್ ಅಲ್ಲಿ ಉಜ್ಬೇಕು. ಎಷ್ಟು ನಿಮಿಷ ಉಜ್ತೀರಾ? 10 ನಿಮಿಷ. 10 ನಿಮಿಷ ಉಜ್ತೀರಾ? 10 ನಿಮಿಷ ಉಜ್ಜಿದ್ರೆ ಹಲ್ಲೆಲ್ಲ ಸೌದೋಗುತ್ತೆ. 2 ನಿಮಿಷ ಉಜ್ತೀರಾ? ಓಕೆ. ಆಮೇಲೆ ಏನ್ ಮಾಡ್ತೀರಾ? ಹಲ್ಲು ಉಜ್ಜೋದು ಒಂದು ಒಳ್ಳೆ ಅಭ್ಯಾಸ. ಆಮೇಲೆ ಇನ್ನೇನು ಮಾಡಲ್ವಾ? ಅಷ್ಟೇ ಸಾಕಾ? ಈಗ ನೀವೆಲ್ಲ ಪುಟಾಣಿಗಳಲ್ವಾ? ನಮ್ಮಲ್ಲಿ ಹಲ್ಲು ಇರುತ್ತೆ. ಓಕೆನಾ? ನಾವು ಹುಟ್ಟಿದಾಗಿಂದ 6 ತಿಂಗಳಿಂದ ಹಿಡಿದು 12 ವರ್ಷದವರೆಗೆ ಹಲ್ಲು ಇರುತ್ತೆ. ಯಾವ ಹಲ್ಲು? ಹಾಲಲ್ಲು. ಆಮೇಲಿಂದ 6ನೇ ವರ್ಷದಿಂದ ನಾವು ಇರುವ ಹಲ್ಲನ್ನು
ಶಾಶ್ವತ ಹಲ್ಲುಗಳು ಅಂತ ಕರಿತೀವಿ. ನ್ಯೂಸ್ ಸಂಗಮಕ್ಕಾಗಿ ಓಂ ಶಿಹಾನಿ, ಕುಶಾಲನಗರ. ಬೇಲೂರು ತಾಲೂಕಿನ ಬಿಕ್ಕೋಡು ಹೋಬಳಿಯ ಚಲ್ಲೇನಹಳ್ಳಿ ಗ್ರಾಮದಲ್ಲಿ ಶ್ರೀ ಗುರು ಶನೈಶ್ವರ ಸ್ವಾಮಿಯ 30ನೇ ವರ್ಷದ ಜಾತ್ರಾ ಮಹೋತ್ಸವ ಭಕ್ತಾದಿಗಳ ಸಮ್ಮುಖದಲ್ಲಿ ನಡೆಯಿತು. ಹಾಸನ ಜಿಲ್ಲೆ ಬೇಲೂರು ತಾಲೂಕಿನ ಬಿಕ್ಕೋಡು ಹೋಬಳಿ ಚಳ್ಳೇನಹಳ್ಳಿ ಗ್ರಾಮದಲ್ಲಿರುವ ಶ್ರೀ ಗುರು ಶನೈಶ್ವರ ಸ್ವಾಮಿಯವರ 30ನೇ ವರ್ಷದ ಜಾತ್ರಾ ಮಹೋತ್ಸವ, ಕೆಂಡೋತ್ಸವ, ಅಡ್ಡಪಲ್ಲಕ್ಕಿ ಉತ್ಸವ ಹಾಗೂ ಶ್ರೀಯವರ ದಿವ್ಯ ರಥೋತ್ಸವ ಸಾವಿರಾರು ಭಕ್ತರ ಸಮ್ಮುಖದಲ್ಲಿ ಅತ್ಯಂತ ಭಕ್ತಿಭಾವದಿಂದ ನೆರವೇರಿತು. ಬೆಳಗಿನಿಂದಲೇ ದೇವಾಲಯದಲ್ಲಿ ವಿಶೇಷ ಪೂಜೆ ಹಾಗೂ ವಿವಿಧ ರೀತಿಯ ಪೂಜಾ ಕೈಕರ್ಯಗಳು ನಡೆದವು. ನಂತರ ಕೆಂಡೋತ್ಸವ, ಅಡ್ಡೋತ್ಸವ ಜರುಗಿತು. ಸುತ್ತಮುತ್ತಲ ಹಳ್ಳಿಗಳ ಸಾವಿರಾರು ಭಕ್ತರು ರಥೋತ್ಸವದಲ್ಲಿ ಭಾಗಿಯಾಗಿ ತಮ್ಮ ಭಕ್ತಿಭಾವವನ್ನು ಸಮರ್ಪಿಸಿದರು. ಇದೇ ಸಂದರ್ಭ ಶನೇಶ್ವರ ದೇವಾಲಯ ಸಮಿತಿ ಅಧ್ಯಕ್ಷ ಅಪ್ಪಣ್ಣ, ಪ್ರಧಾನ ಅರ್ಚಕರಾದ ಸಂದೀಪ್ ರಥೋತ್ಸವ ಮಾಹಿತಿ ನೀಡಿದರು. ಭಕ್ತರಾದ ಹೂವೇಶ್, ಹರೀಶ್, ವಿರೂಪಾಕ್ಷ, ಅರೆಹಳ್ಳಿ ಧರ್ಮಯ್ಯ, ಚಿಕ್ಕಯ್ಯ, ಮಲ್ಲೇಶ್, ಕುಮಾರಯ್ಯ ಶಾಸ್ತ್ರಿಗಳು, ಕೆಂಪಯ್ಯ, ಹೂವಣ್ಣ, ಶಿವಣ್ಣ, ಸಂತೋಷ್ ಇತರರು ಹಾಜರಿದ್ದರು. ದೇವಾಲಯ ಚಳ್ಳೇನಹಳ್ಳಿ ಬಿಕ್ಕೋಡು ಇದು 30ನೇ ವರ್ಷದ ಜಾತ್ರಾ ಮಹೋತ್ಸವ 2025. ಇದುವರೆಗೂ ನಮ್ಮ ದಿವಂಗತ ಮಂಜುಸ್ವಾಮಿಯವರ ಅಧ್ಯಕ್ಷತೆಯಲ್ಲಿ 26 ವರ್ಷದ ಜಾತ್ರೆವರೆಗೂ ಅವರು ಮುಂದುವರಿಸಿ ಬಂದರು. ತದನಂತರ ಅವರು ಮರಣ ಹೊಂದಿದ ನಂತರ ಅದರ ಜವಾಬ್ದಾರಿಯನ್ನು ನಮ್ಮ ಅಧ್ಯಕ್ಷರಾದ ಅಪ್ಪಣ್ಣನವರು ಮತ್ತು ಅವರ ಮಗನಾದ ಸಂದೀಪ್ ಸ್ವಾಮಿಯವರು ಪೂಜೆಯನ್ನು ನೆರವೇರಿಸಿಕೊಂಡು ಅದೇ ಥರ ಅವರು ಏನು ಆಸೆ ಕಂಡಿದ್ರು ಅದರಂತೆ ಈ ವರ್ಷವೂ ಕೂಡ ಜಾತ್ರೆಯನ್ನು ಅದ್ದೂರಿಯಾಗಿ ಪ್ರತಿ ವರ್ಷವೂ ನಡ್ಕೊಂಡು ಹೋಗ್ತಾ ಇದೆ. ಇದೆಲ್ಲ ಇಷ್ಟೆಲ್ಲ ಮಾಡಬೇಕಂತ ಜನಗಳ ಕಾರಣ ಇವೆಲ್ಲ ಭಕ್ತಾದಿಗಳು ಬಂದು ನಮಗೆಲ್ಲ ಸಹಕಾರ ಮಾಡಿ ಈ ಒಂದು ಯಾವುದೇ ಒಂದು ಅರಿಕೆ ಇರ್ಬೋದು, ಕಾಣಿಕೆ ಇರ್ಬೋದು, ಅವರು ಏನು ಅರಿಕೆ ಮಾಡ್ಕೊಂಡಿರ್ತಾರೆ ಅದರಂತೆ ಕಾರ್ಯಗಳು ನೆರವೇರಿದ ತಕ್ಷಣ ಜಾತ್ರೆ ಎಲ್ಲ ತಂದು ಅರಿಕೆಯನ್ನು ಒಪ್ಪಿಸಿ ಅವರಿಗೆ ಕಷ್ಟ ಸುಖಗಳನ್ನು ಹೋಗಲಾಡಿಸ್ತಕ್ಕಂಥ ಸಿರಿದೇವರು ಜಾತ್ರೆ ಆಗಿರೋದ್ರಿಂದ ಈ ದೇವರು ಎಲ್ಲರಿಗೂ ಆರೋಗ್ಯ ಐಶ್ವರ್ಯವನ್ನು ಕಾಪಾಡಲಿ, ಇದೇ ರೀತಿ ಭಕ್ತರನ್ನು ಸಂಪಾದಿಸಿ ಕಾರ್ಯ ಅದ್ದೂರಿಯಾಗಿ ನಡೆಯಲಿ ಅಂತೇಳಿ ಆಶಿಸುತ್ತಾ ಮತ್ತು ಈ ಒಂದು ಜಾತ್ರೆ ಅಂಗವಾಗಿ ನಾಗವನ ಉತ್ಸವ, ಅಡ್ಪಲ್ಲಕ್ಕಿ ಉತ್ಸವ, ಅಡ್ಡೆ ಉತ್ಸವ ಮತ್ತು ದಿವ್ಯ ರಥೋತ್ಸವವನ್ನು ಏರ್ಪಡಿಸಲಾಗಿದೆ. ಇದಾದ ಪ್ರತಿ ವರ್ಷವೂ ಕೂಡ ರಾತ್ರಿ ನಾಟಕ ಕಾರ್ಯಕ್ರಮ ಇರುತ್ತದೆ. ಒಂದು ವರ್ಷ ಹೋರಾಟ ನಾಟಕ ಇರ್ಬೋದು, ಮತ್ತೊಂದು ವರ್ಷ ಹರಿಕಥೆ ಕಾರ್ಯಕ್ರಮ ಇರ್ಬೋದು, ಇನ್ನೊಂದು ವರ್ಷ ಬೆಂಗಳೂರು ಯಕ್ಷಗಾನ ನಾಟಕ ಇರ್ಬೋದು. ಇದೇ ರೀತಿ ವಿವಿಧ ರೀತಿ ಕಾರ್ಯಕ್ರಮವನ್ನು ನೆರವೇರಿಸಿದ್ದೀವಿ. ಒಂದು ಸಮರ ಆಸೆ ಕೂಡ ಅದೇ ಆಗಿತ್ತು. ನಾನು ಕೈ ಬಿಟ್ಟರು ಕೂಡ ಇದನ್ನು ನಡೆಸ್ಕೊಂಡಂಥವರು ನಮ್ಮ ಸಹಕಾರ ನಡೆಸ್ಕೊಂಡು ಆಸೆ ಇತ್ತು. ಅವರೇನು ಮಾರ್ಗದರ್ಶನ ಕೊಡ್ತಿದ್ದಾರೆ ಅದರಂತೆ ನಾವು ಈ ಜಾತ್ರೆ ನಡೆಸ್ಕೊಳ್ತಿದ್ದೀವಿ. ಎಲ್ಲರಿಗೂ ಒಳ್ಳೆಯದಾಗಲಿ ಅಂತೇಳಿ ನಾನು ನ್ಯೂಸ್ ಸಂಗಮಕ್ಕಾಗಿ ಅನಂತರಾಜ ಅರಸ್, ಬೇಲೂರು. ಶಿವಮೊಗ್ಗ ಜಿಲ್ಲಾ 19ನೇ ಕನ್ನಡ ಸಾಹಿತ್ಯ ಸಮ್ಮೇಳನ ಹಾಗೂ ಸ್ವರ್ಣ ಸಂಚಿಕೆ ಲೋಕಾರ್ಪಣೆ ಅರ್ಥಪೂರ್ಣವಾಗಿ ನಡೆಯಿತು. ಶಿವಮೊಗ್ಗ ಜಿಲ್ಲಾ 19ನೇ ಕನ್ನಡ ಸಾಹಿತ್ಯ ಸಮ್ಮೇಳನದ ಸ್ವರ್ಣ ಸಂಚಿಕೆ ಕ್ರಿಯಾಶೀಲತೆಯ ಒಳನೋಟ ಸ್ವರ್ಣ ಸಂಚಿಕೆ ಲೋಕಾರ್ಪಣೆ ಕಾರ್ಯಕ್ರಮ ತುಂಬಾ ಅಚ್ಚುಕಟ್ಟಾಗಿ ನಡೆಯಿತು. ಸಮ್ಮೇಳನ ಯಶಸ್ವಿಯಾಗಿ ನಡೆಯಲು ಸಹಕರಿಸಿದ ಅತಿಥಿಗಳು, ಗಣ್ಯರು, ಪ್ರತಿನಿಧಿಗಳಾಗಿ ಭಾಗವಹಿಸಿದ ಸಹೃದಯಿ ಕನ್ನಡ ಮನಸ್ಸುಗಳಿಗೆ, ಕನ್ನಡ ಸಾಹಿತ್ಯ ಪರಿಷತ್ ಗೌರವಾನ್ವಿತ ಸದಸ್ಯರಿಗೆ, ಸಾಹಿತ್ಯ ಸಾಂಸ್ಕೃತಿಕ ಗಣ್ಯರಿಗೆ, ಕನ್ನಡ ಸಾಹಿತ್ಯ ಪರಿಷತ್ತಿನ ವೇದಿಕೆ, ಕನ್ನಡ ಜಾನಪದ ಪರಿಷತ್ ಜಿಲ್ಲಾ ಪದಾಧಿಕಾರಿಗಳು, ತಾಲೂಕು ಅಧ್ಯಕ್ಷರುಗಳು, ಹೋಬಳಿ ಸಮಿತಿ ಅಧ್ಯಕ್ಷರುಗಳು, ಪದಾಧಿಕಾರಿಗಳು, ವಸತಿ ವ್ಯವಸ್ಥೆ ಮಾಡಿಕೊಟ್ಟ ಎಲ್ಲ ವಸತಿ ಗೃಹಗಳ ಮಾಲೀಕರುಗಳಿಗೆ, ದಾನಿಗಳಿಗೆ ಕನ್ನಡ ಸಾಹಿತ್ಯ ಪರಿಷತ್ ಅಧ್ಯಕ್ಷರಾದ ಡಿ ಮಂಜುನಾಥ್ ಕೃತಜ್ಞತೆ ಸಲ್ಲಿಸಿದರು. ನ್ಯೂಸ್ ಸಂಗಮಕ್ಕಾಗಿ ಧನ್ಯ, ಕುಶಾಲನಗರ. ಕೆಆರ್ಪೇಟೆ ತಾಲೂಕಿನ ಕಿಕ್ಕೇರಿ ಹೋಬಳಿಯ ಬೋಳಮಾರನಹಳ್ಳಿ ಗ್ರಾಮ ದೇವತೆ ಶ್ರೀ ಲಕ್ಷ್ಮೀದೇವಿ ಅಮ್ಮನವರ ವಾರ್ಷಿಕ ಜಾತ್ರಾ ಮಹೋತ್ಸವ ಸಾವಿರಾರು ಭಕ್ತಾದಿಗಳ ಸಮ್ಮುಖದಲ್ಲಿ ನಡೆಯಿತು. ಕೆಆರ್ಪೇಟೆ ತಾಲೂಕಿನ ಕಿಕ್ಕೇರಿ ಹೋಬಳಿಯ ಬೋಳಮಾರನಹಳ್ಳಿ ಗ್ರಾಮ ದೇವತೆ ಶ್ರೀ ಲಕ್ಷ್ಮೀದೇವಿ ಅಮ್ಮನವರ ವಾರ್ಷಿಕ ಜಾತ್ರಾ ಮಹೋತ್ಸವ ಸಡಗರ ಸಂಭ್ರಮದಿಂದ ಅದ್ದೂರಿಯಾಗಿ ನಡೆಯಿತು. ಹೃದ್ರೋಗ ತಜ್ಞರು ಹಾಗೂ ಬೆಂಗಳೂರು ಗ್ರಾಮಾಂತರ ಲೋಕಸಭಾ ಕ್ಷೇತ್ರದ ಸಂಸತ್ ಸದಸ್ಯರಾದ ಡಾಕ್ಟರ್ ಮಂಜುನಾಥ್ ರವರು ಭಾಗವಹಿಸಿ, ಹಬ್ಬಗಳು, ಜಾತ್ರೆಗಳು ನಮ್ಮ ಸಂಸ್ಕೃತಿಯ ಪ್ರತಿಬಿಂಬವಾಗಿವೆ. ನಮ್ಮ ನೆಲದ ಇತಿಹಾಸದ ಮೇಲೆ ಬೆಳಕು ಚೆಲ್ಲುವ ದೇವಾಲಯಗಳ ಸಂರಕ್ಷಣೆಯು ನಮ್ಮೆಲ್ಲರ ಹೊಣೆಯಾಗಿದೆ. ಇಂದಿನ ಒತ್ತಡದ ಜೀವನದಲ್ಲಿ ದೇವರು ಮತ್ತು ಧರ್ಮದ ಮಾರ್ಗದಲ್ಲಿ ಸಾಗುವುದರಿಂದ ನಮ್ಮ ಮನಸ್ಸಿಗೆ ಶಾಂತಿ, ನೆಮ್ಮದಿ ದೊರೆಯುವ ಜೊತೆಗೆ ಕೈ ಹಿಡಿದ ಕೆಲಸ ಕಾರ್ಯಗಳಲ್ಲಿ ಯಶಸ್ಸು ಕೂಡ ದೊರೆಯುತ್ತದೆ. ಆದ್ದರಿಂದ ಒಬ್ಬರಿಗೆ ಕೇಡು ಬಯಸದೆ ಸದಾ ಒಳಿತನ್ನ ಬಯಸುತ್ತಾ ಸ್ನೇಹ, ಸಹಬಾಳ್ವೆ ಹಾಗೂ ಬಾಂಧವ್ಯ ವೃದ್ಧಿಗೆ ಒಂದಾಗಿ ದುಡಿಯೋಣ ಎಂದು ಡಾಕ್ಟರ್ ಮಂಜುನಾಥ್ ಮನವಿ ಮಾಡಿದ್ರು.
ಶ್ರವಣಬೆಳಗೊಳ ಕ್ಷೇತ್ರದ ಶಾಸಕರಾದ ಸಿಎನ್ ಬಾಲಕೃಷ್ಣ, ಕೆಆರ್ಪೇಟೆ ತಾಲೂಕು ರೋಟರಿ ಸಂಸ್ಥೆ ಅಧ್ಯಕ್ಷರಾದ ಮಲ್ಲಿಕಾರ್ಜುನ್, ರಾಜ್ಯ ಸಹಕಾರ ಮಾರಾಟ ಮಹಾಮಂಡಳದ ನಿರ್ದೇಶಕರಾದ ಪುಟ್ಟಸ್ವಾಮಿಗೌಡ, ಕೆಪಿಸಿಸಿ ಸದಸ್ಯರಾದ ಕೆರಿ ಸುರೇಶ್, ಸುಬ್ರಹ್ಮಣ್ಯ ಸೇವಾ ಟ್ರಸ್ಟ್ ಅಧ್ಯಕ್ಷರಾದ ಕಿರಣ್, ಐನೂರಹಳ್ಳಿ ಮಲ್ಲೆ ಸೇರಿದಂತೆ ಸಾವಿರಾರು ಜನರು ಜಾತ್ರಾ ಮಹೋತ್ಸವದಲ್ಲಿ ಭಾಗವಹಿಸಿದ್ದರು. ಆದಿಚುಂಚನಗಿರಿ ಮಹಾಸಂಸ್ಥಾನ ಮಠದ ಕೊಮೆರನಹಳ್ಳಿ ವಿಶ್ವಮಾನವ ಕ್ಷೇತ್ರದ ಶ್ರೀ ಶ್ರೀ ಪುರುಷೋತ್ತಮಾನಂದನಾಥ ಸ್ವಾಮೀಜಿ ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯ ವಹಿಸಿದ್ದರು. ಯಾಕೆಂದ್ರೆ ಈಗ ಗುರುಲಿಂಗ ಅನ್ನೋರು ಸಿಕ್ಕಿದ್ರು, ಪದ್ಮಣ್ಣ ಅಂತವ್ರು ಸಿಕ್ಕಿದ್ರು, ಎಲ್ಲ ಹೆಸರು ಗೊತ್ತು. ಇವತ್ತು ಲಕ್ಷ್ಮೀ ದೇವಮ್ಮ ದೇವಸ್ಥಾನವನ್ನ ಇಷ್ಟು ಅದ್ಭುತವಾಗಿ ಎಲ್ಲ ಇವತ್ತು ತಾವೆಲ್ಲ ಕಟ್ಟಿ ಅದಕ್ಕೆ ಪ್ರತಿಷ್ಠಾಪನೆ ಮಾಡಿ ನಾವೆಲ್ಲರೂ ಇದಕ್ಕೆ ಸಾಕ್ಷಿಯಾಗಿದ್ದೇವೆ. ಯಾಕೆಂದ್ರೆ ಇದು ಕೇವಲ ಒಬ್ಬರಿಂದ ಆಗತಕ್ಕಂಥ ವಿಚಾರ ಅಲ್ಲ. ಇದಕ್ಕೆ ಎಲ್ಲ ದಾನಿಗಳು ಸೇರಿ ಊರಿನವರು, ಗ್ರಾಮಾಂತರ ಈ ಊರಿನ ಗ್ರಾಮದವರು ಮತ್ತು ಸುತ್ತಮುತ್ತಲಿನ ಗ್ರಾಮದವರು, ಕೆಲವು ರಾಜಕಾರಣಿಗಳು ಎಲ್ಲರೂ ಕೂಡ ಇದಕ್ಕೆ ಕಾಣಿಕೆಯನ್ನು ಕೊಟ್ಟು ಇವತ್ತು ಉತ್ತಮವಾದಂತಹ ಈ ದೇವಸ್ಥಾನವನ್ನ ಇವತ್ತು ಕೊಡುಗೆಯಾಗಿ ಬೋಳ್ಮಾರ್ನಹಳ್ಳಿ ಗ್ರಾಮಕ್ಕೆ ಕೊಟ್ಟಂತ ಪ್ರತಿಯೊಬ್ಬರಿಗೂ ಕೂಡ ನಾನು ಅಭಿನಂದನೆಗಳನ್ನ ಮತ್ತು ಧನ್ಯವಾದಗಳನ್ನ ನಾನು ಅರ್ಪಿಸ್ತೇನೆ. ಯಾಕೆಂದ್ರೆ ಇವತ್ತು ನಾನು ಬೋಳ್ಮಾರ್ನಹಳ್ಳಿ ಬಂದಂತ ಸಂದರ್ಭದಲ್ಲಿ ಹಲವಾರು ಬದಲಾವಣೆ ಆಗಿದೆ. ಇಂದ ಕೂಡ ಬರ್ತಾ ಇದ್ದೆ. ಬಹುಶಃ ನಾನು ಎಲ್ಲ ಪ್ರೈಮರಿ ಸ್ಕೂಲ್ ಓದ್ಬೇಕಾದ್ರೆ ಅಥವಾ ಹೈಸ್ಕೂಲ್ ಹೋಗ್ಬೇಕಾದ್ರೆ, PUC ಓದ್ಬೇಕಾದ್ರೆ ನನ್ನ ರಜಾ ದಿನಗಳನ್ನೆಲ್ಲ ಇಲ್ಲೇ ಕಳೀತಾ ಇದ್ದೆ. ನಾನು ಯಾವಾಗಲೂ ತೋಟಕ್ಕೆ ಹೋಗೋದು, ಇಲ್ಲೆಲ್ಲ ಮಾವಿನಕಾಯಿ ಅಥವಾ ಇಲ್ಲಿ ಇದು ನೇರಳೆ ಹಣ್ಣು, ಮರಕೋತಿ ಆಟ ಅಂತ ಎಲ್ಲ ಆಡ್ತಾ ಇದ್ವಿ ಇಲ್ಲೆಲ್ಲ. ಸೊ ಹೀಗಾಗಿ ನಮ್ಮೂರಿಗೆ ಬಂದಂತ ಒಂದು ಭಾವನೆ. ಹೀಗಾಗಿ ಇವತ್ತು ಈ ದೇವಸ್ಥಾನವನ್ನ ಕಟ್ಟಿದ್ದೇವೆ. ಆದರೆ ಬಹಳ ಮುಖ್ಯವಾದದ್ದು, ನಾವು ದೇವ್ರಿಗೆ ಹೋಗಿ ಬೇಡಿಕೆ ಮಾಡಿಕೊಂಡಂತ ಸಂದರ್ಭದಲ್ಲಿ ದೇವರಿಗೆ ಅದಕ್ಕೆ 3-4 ಥರ ಇವತ್ತು ನಮ್ಮ ಮನಸ್ಸಲ್ಲಿ ಭಾವನೆ ಇರುತ್ತೆ. ಬಹಳ ಮುಖ್ಯವಾದದ್ದು, ನಾವು ದೇವರಲ್ಲಿ ಭಕ್ತಿ ಇರಬೇಕು, ದೇವರಲ್ಲಿ ಭಯನೂ ಕೂಡ ಇರಬೇಕು. ದೇವರಲ್ಲಿ ಭಕ್ತಿ ಮತ್ತು ದೇವರಲ್ಲಿ ಭಯ ಇದ್ರೆ ನಮ್ಮನ್ನ ಒಳ್ಳೆ ಕೆಲಸ ಮಾಡಲಿಕ್ಕೆ ಪ್ರೇರಣೆ ಆಗುತ್ತೆ. ಯಾಕೆಂದ್ರೆ ಯಾಕೆಂದ್ರೆ ದೇವರಲ್ಲಿ ನಾವು ಒಳ್ಳೆ ಕೆಲಸ ಮಾಡ್ತೀವ, ಕೆಟ್ಟ ಕೆಲಸ ಮಾಡ್ತೀವ, ಇಬ್ಬರಿಗಂತೂ ಗೊತ್ತೇ ಇರುತ್ತೆ. ಮೊದಲನೇದು ಮಾಡೋನ್ಗೆ ಗೊತ್ತಿರುತ್ತೆ ಇದು ಒಳ್ಳೆ ಕೆಲಸನ ಕೆಟ್ಟ ಕೆಲಸನ ಅಂತ. ಎರಡನೇದು ಅದಕ್ಕೆ ಹೇಳ್ತೀವಿ, ಒಂದು ಪರಮಾತ್ಮನಿಗಂತೂ ಗೊತ್ತೇ ಇರುತ್ತೆ, ಇನ್ನೊಂದು ನಮ್ಮ ಅಂತರಾತ್ಮಕ್ಕೂ ಗೊತ್ತೇ ಆಗುತ್ತೆ. ಅದರಿಂದ ಅವಳು ಯಾವುದೋ ಒಂದು ಟ್ಯಾಬ್ಲೆಟ್ ತಗೋತಾ ಇದ್ದಾಳೆ. ಆ ಟ್ಯಾಬ್ಲೆಟ್ ತಗೋತಾ ಇರ್ತಕ್ಕಂಥದ್ದು ಏನಾಗುತ್ತೆ, ಏನೇನು ಕಂಟೆಂಟ್ಸ್ ಇದೆ ಅನ್ನೋದನ್ನ ಗೂಗಲಲ್ಲಿ ಚೆಕ್ ಮಾಡ್ತಾಳೆ ಅವಳು. ನಾನು ಆ ವಿಚಾರಕ್ಕೆ ಅವ್ರಿಗೆ ಹೇಳಿದೆ, ಅಲ್ಲಮ್ಮ ನೀನು ಈ ತಿಂಗಳು PUC ಮುಗಿಸ್ಕೊಂಡು ನೀನು ಡಿಗ್ರಿಗೆ ಹೋಗಿದೀಯಾ, ನಿಮ್ಗೆ ಯಾವುದೋ ಒಂದು ವೈದ್ಯಕೀಯ ನಾವು ನಿಮ್ಗೆ ಒಂದು ಸಲಹೆ ಬೇಕಾಗಿದೆ ಅಥವಾ ಮಾರ್ಗದರ್ಶನ ಬೇಕಾಗಿದೆ, ನಿನ್ನ ಅನಾರೋಗ್ಯಕ್ಕೆ ಸಂಬಂಧಪಟ್ಟಂತೆ ನಾವು ನಂಬ್ತಾ ಇರೋದು ವೈದ್ಯರನ್ನ, ನೀವು ನಂಬ್ತಾ ಇರೋದು ಗೂಗಲ್ನ. ನೀನು ಹೋಗಿ ಗೂಗಲ್ನಲ್ಲಿ ಚೆಕ್ ಮಾಡಿಕೊಂಡು ಈ ಟ್ಯಾಬ್ಲೆಟ್ ಈ ಥರ ಇದೆ, ಈಗ ಅಡ್ವಾನ್ಸ್ ಇದೆ, ಇನ್ನೊಂದಿದೆ ಅಂತ ಹೇಳೋದಾದ್ರೆ ನೀವು ಡಾಕ್ಟರ್ ಹತ್ರಕ್ಕೆ ಯಾಕೆ ಹೋಗ್ತೀರಾ? ಬೇಡ, ಡಾಕ್ಟರ್ ಹತ್ರಕ್ಕೆ ಹೋಗ್ಬೇಡ, ಗೂಗಲ್ನ ನಂಬ್ಕೊಂಡ್ಬಿಡು ನೀವು. ನಾವೆಲ್ಲ ನಂಬಿರ್ತಕ್ಕಂಥದ್ದು ದೇವ್ರನ್ನೇನು ನಂಬಿಲ್ಲ. ನಾವು ನಂಬಿರೋದು ನಂಬಿಕೆ ಅನ್ನೋದನ್ನ ದೇವರು ಅಂತ ಸಮಾನತ ಅನ್ಕೊಂಡಿದ್ದೀವಿ. ನಾವು ವೈದ್ಯೋ ನಾರಾಯಣ ಹರಿ ಅಂತ ಹೇಳ್ತಾರೆ. ನಾವು ವೈದ್ಯರನ್ನ ನಂಬ್ತಾ ಇದೀವಿ ಹೊರತು ನೀವು ಗೂಗಲ್ನ ನಂಬ್ತಾ ಇಲ್ಲ. ನಾವು ಹಲವಾರು ಕಡೆ ಹೋಗ್ಬೇಕಾದಾಗ GPS ಹಾಕತ್ತೀವಿ ನಾವು ಲೊಕೇಶನ್ನ. ಅದು ಎಲ್ಲೋ ಎಷ್ಟೋ ಕಡೆ ನಾವು ಹೋದಾಗ ನದಿ ಇದ್ರೂ ಕೂಡ ದಾರಿ ತೋರ್ತಾ ಇರ್ತದೆ ಅದು ಮುಂದೆ. ನಾವು ಅಲ್ಲಿ ನದಿ ಮೇಲೆ ಹೋಗೋಕ್ಕಾಗತ್ತಾ? ಹಾಗಾಗಿ ಅದಾಗಲ್ಲ. ಪಕ್ಕದಲ್ಲಿ ಯಾರನ್ನಾದ್ರೂ ಊರಿಗೆ ಯಾವ್ದು ಹೋಗುತ್ತೆ, ದಾರಿ ಎಲ್ಲಿ ಹೋಗುತ್ತೆ ಅಂತ ಕೇಳ್ಕೊಂಡೆ ಹೋಗ್ತೀವಿ. ನಾವೆಲ್ಲರೂ ನಂಬ್ತಾ ಇರ್ತಕ್ಕಂಥದ್ದು ಡಾಕ್ಟ್ರನ್ನ. ನೀನು ಡಾಕ್ಟ್ರನ್ನ ನಂಬಿದರೆ ಡಾಕ್ಟರ್ ಏನೋ ಹೇಳಿದ್ರು ಅನ್ನೋದನ್ನ ಕೇಳಿದ್ರೆ ನೀನು ಅವ್ರೇನು ಮೆಡಿಸಿನ್ನ ಪ್ರಿಸ್ಕ್ರಿಪ್ಷನ್ನ ಫಾಲೋ ಮಾಡು ಮೊದಲು. ಅದರಲ್ಲೇನೋ ರಿಪರ್ಕೇಷನ್ಸ್ ಇದ್ದು ನಿಮ್ಗೆ ಏನಾದರೂ ಬೇಕು ಅಂದರೆ ಮತ್ತೆ ಇನ್ನೊಂದ್ಸರಿ ಹೋಗಿ ಕನ್ಸಲ್ಟೇಷನ್ ಮಾಡು. ಅದನ್ನ ಬಿಟ್ಟು ಈ ಗೂಗಲ್ಗಳನ್ನ ಚೆಕ್ ಮಾಡಿಬಿಡಿ. ನಿಮಗೆ ಈ ಭಗವಂತ ಯಾವಾಗ ಬುದ್ಧಿ ಕೊಡ್ತಾನೆ ಈ ಯುವಕರಿಗೆ, ಮಕ್ಕಳಿಗೆ ಈ ಮೊಬೈಲ್ನ ಮೊದಲು ಕಿತ್ತಿಡಬೇಕು. ಮೊಬೈಲ್ನ ನಮ್ಗೆಲ್ಲರಿಗೂ ಮಾರ್ಕ್ ಆಗ್ತಾ ಇರ್ತಕ್ಕಂಥದ್ದು ಅಂತ ನಾನು ಬೆಳಗ್ಗೆ ಕೂಡ ಮಾತಾಡ್ತೇನೆ ನನ್ನ ಮಗಳ ಜೊತೆ, ಇವಾಗ ಮನೆಯಿಂದ ಬರೋಕ್ಕಿಂತ ಮುಂಚೆ. ಅದಕ್ಕೋಸ್ಕರ ಎಷ್ಟು ಲಕ್ಷ ಜನರಿಗೆ ಅವರು ಚಿಕಿತ್ಸೆ ಕೊಟ್ಟಿದ್ದಾರೋ
ಅವರೆಲ್ಲ ಬಂದಿರ್ತಕ್ಕಂಥವ್ರು ಒಂದು ನಂಬಿಕೆ ಮೇಲೆ ಜಯದೇವ ಹೃದಯಾಲಯಕ್ಕೆ ಹೋದ್ರೆ ನನಗೆ ಆರೋಗ್ಯ ಸಿಗುತ್ತೆ, ನನಗೆ ಚಿಕಿತ್ಸೆ ಸಿಗುತ್ತೆ ಅಂತ ಬಂದಿದ್ರು. ಆ ಬಂದಿದ್ದಂಥವ್ರು ಎಲ್ಲರಿಗೂ ಕೂಡ ಒಬ್ಬ ರೋಗಿಗೂ ಕೂಡ ನಾನು ಹಣ ಇಲ್ಲ ಅಂತ ಕಳಿಸಿಲ್ಲ ಅನ್ನೋಂಥ ಒಂದು ಸೇವೆನ ಮಾಡಿರ್ತಕ್ಕಂಥ ನಮ್ಮ ವೈದ್ಯರು ನಮ್ಮ ಕಣ್ಮುಂದೆ ಇದ್ದಾರೆ. ಅವ್ರು ಎಂದೂ ಕೂಡ ರಾಜಕಾರಣನ ಬಯಸಿ ಮಾಡಿದವರಲ್ಲ. ನಾನು ಒಂದು 20 ವರ್ಷದಿಂದ ಅವ್ರನ್ನ ಹೋಗಿ ನೋಡಿ ಅವ್ರ ಜೊತೆನಲ್ಲಿ ಹೋಗಿ ಹಲವಾರು ಜನಕ್ಕೆ ಸಹಾಯ ಪಡ್ಕೊಂಡು CM ರಿಲೀಫ್ ಫಂಡಿಂದ ದುಡ್ಡು ಕೊಡಿಸಿ, ಅದರಿಂದ ಹೋದ್ರೆ ಕನ್ಸೆಷನ್ ಕೊಡಿಸಿ ಅವ್ರಿಗೆ ಆಪರೇಷನ್ ಮಾಡಿಸ್ಲಿಕ್ಕೆ ನಾನು ಕೂಡ ಹಲವಾರು ಸರಿ ಹೋಗಿ ಅವ್ರನ್ನ ಭೇಟಿ ಮಾಡಿದ್ದೀನಿ. ಆದರೆ ವೈಯಕ್ತಿಕವಾಗಿ ನನ್ನ ಪರಿಚಯ ಅವ್ರಿಗಿಲ್ಲ ಅಷ್ಟೇ ಡಾಕ್ಟ್ರಿಗೆ. ಆದರೆ ನಾನು ಮಾಡ್ತಾ ಇರ್ತಕ್ಕಂಥ ಕೆಲಸದಲ್ಲಿ ಬೇಕಾದಷ್ಟು ಸರಿ ಪ್ರಭುದೇವ ಡೈರೆಕ್ಟರ್ ಆಗಿದ್ದಾಗ ಅವರು ಕಾರ್ಡಿಯೋ ಇದರಲ್ಲಿ ಸರ್ಜನ್ ಇರುವಂಥ ಟೈಮಲ್ಲೂ ಕೂಡ ಹಲವಾರು ಸರಿ ಸಹಾಯಗಳನ್ನು ನಾನು ಹೋಗಿ ಭೇಟಿ ಮಾಡಿದ್ದೀನಿ, ಸಹಾಯ ಪಡ್ಕೊಂಡಿದ್ದೀನಿ. ಹಲವಾರು ರೋಗಿಗಳಿಗೆ ಚಿಕಿತ್ಸೆಗಳನ್ನು ಕೂಡ ಕೊಡಿಸಿದ್ದೀನಿ. ನಾನು ಹಿಂದೆ 1997ರಲ್ಲಿ ಒಂದು ಪೊಲೀಸ್ ಕೆಲಸದಲ್ಲಿದ್ದೆ ನನ್ನ ಪಿರಿಯಾಪಟ್ಟಣದಲ್ಲಿ. ಆ ಪಿರಿಯಾಪಟ್ಟಣದಲ್ಲಿ ಒಂದು ಪೊಲೀಸ್ ಕೆಲಸದಲ್ಲಿ ಇದ್ದಾಗ ಎದುರುಗಡೆ ಒಂದು ಕ್ಯಾಂಟೀನ್ ಇತ್ತು. ಆ ಕ್ಯಾಂಟೀನ್ನಲ್ಲಿ ಒಂದು ಮಗು ಇತ್ತು. ಅವ್ರ ಕ್ಯಾಂಟೀನ್ ನಡೆಸ್ತಾ ಇದ್ದಂಥ ಒಬ್ಬ ಹೆಂಗಸಿನ ಮಗಳು. ಆ ಮಗುಗೆ 7 ವರ್ಷಕ್ಕೆ ಕಾರ್ಡಿಯಾಕ್ ಪ್ರಾಬ್ಲಮ್ ಇತ್ತು. ಆ ಕಾರ್ಡಿಯಾಕ್ ಪ್ರಾಬ್ಲಮ್ ಇದ್ದಂಥ ಇದನ್ನ ಚಿಕಿತ್ಸೆನ ಸಾಯದ ಹತ್ರ ಹೋಗಿ ನಾವು ಅವತ್ತು ಕೊಡಿಸ್ಕೊಟ್ಟಿದ್ದೆ. ಅವತ್ತು ಕೊಡಿಸಿದಂಥ ಹುಡುಗಿ ಇವತ್ತು 33 ವರ್ಷಕ್ಕಿದೆ. ಇದು ಉತ್ತಮವಾದಂಥ ಸಂಸಾರ ಕೂಡ ನಡೆಸ್ತಾ ಇದೆ. ಆ ಅನುಭವನ ನಾನು ಹೇಳ್ಕೊಳ್ಳೋಕ್ಕೋಸ್ಕರ ಡಾಕ್ಟರ್ನ ಇಲ್ಲಿ ಕೂತ್ಕೊಳ್ಳಿ ಸರ್, ನೀವು ಮುಂದೆ ನಾನು ಮಾತಾಡಬೇಕು ಅಂತ ಹೇಳಿ ಕೂರಿಸ್ಕೊಂಡು ಮಾತಾಡ್ತಾ ಇದ್ದೀನಿ. ನ್ಯೂಸ್ ಸಂಗಮಕ್ಕಾಗಿ ಡಾಕ್ಟರ್ KR ನೀಲಕಂಠ, KR ಪೇಟೆ. ಕೊನೆಯಲ್ಲಿ ಮತ್ತೊಮ್ಮೆ ಹೆಡ್ಲೈನ್ಸ್. ಕುಶಾಲನಗರ ಪಟ್ಟಣದ ನೆಹರು ಬಡಾವಣೆಯಲ್ಲಿರುವ ಬಲಮುರಿ ಸಿದ್ಧಿವಿನಾಯಕ ದೇವಾಲಯದ ವಾರ್ಷಿಕೋತ್ಸವ ಅದ್ದೂರಿಯಾಗಿ ನಡೆಯಿತು. KR ಪೇಟೆ ಪಟ್ಟಣದ KP ಸ್ಕೂಲ್ ಆವರಣದಲ್ಲಿ PLD ಬ್ಯಾಂಕ್ ಚುನಾವಣೆ ಬಿರುಸಿನಿಂದ ಸಾಗಿತು. ಬೇಲೂರು ತಾಲೂಕಿನ ಬಿಕ್ಕೋಡು ಹೋಬಳಿಯ ಚೊಳ್ಳೆನಹಳ್ಳಿ ಗ್ರಾಮದಲ್ಲಿ ಶನೇಶ್ವರ ಸ್ವಾಮಿಯ 30ನೇ ವರ್ಷದ ಜಾತ್ರಾ ಮಹೋತ್ಸವ ಶ್ರದ್ಧಾಭಕ್ತಿಯಿಂದ ನಡೆಯಿತು. ಇಲ್ಲಿಗೆ ನ್ಯೂಸ್ ಸಂಗಮ ಮುಕ್ತಾಯವಾಯಿತು. ಸುದ್ದಿ, ಮಾಹಿತಿ, ಮನಸ್ಸಿನಗಾಗಿ ನೋಡ್ತಾ ಇರಿ ಸಂಗಮ ಟಿವಿ. ವಂದನೆಗಳೊಂದಿಗೆ ಸುಪ್ರೀತಾ LN.